ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇದು ಈ ಎಲ್ಲ ಘಟನೆ ನಡೆಯುತ್ತೆ. ಈಗ ಪ್ರಮುಖವಾಗಿ ಎಲ್ಲ ಚರ್ಚೆ ಆಗುತ್ತೆ. ಈಗ ನಿಮ್ಮ ತಂದೆ ತೀರು ಹೋಗಿದ್ದಾರೆ, ಉಗ್ರಿಗೆ ಬಲಿಯಾಗಿದ್ದಾರೆ. ಸೊ ಎಲ್ಲರೂ ಕೂಡ ನಿಮ್ಗೆ ನೋಡಿದ್ರೆ ಮೊನ್ನೆ ಮೆರವಣಿಗೆ ಎಲ್ಲ ಆಯಿತು, ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲ ಸರ್ಕಾರ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ. ಈಗ ನಮ್ಮ ಭಾರತೀಯ ಸೇನೆಗೆ ನಿಮ್ದು ಏನು ಮೆಸೇಜ್ ಇರುತ್ತೆ ಅಂತ? ಭಾರತೀಯ ಸೇನೆಗೆ ನಾನು ಏನು ಮೆಸೇಜ್ ಕೊಡಲಿ, ಅವ್ರಿಗೆ ಗೊತ್ತು ಅವ್ರು ಏನು ಮಾಡ್ಬೇಕಂತ. ಅವ್ರು ಮಾಡೇ ಮಾಡ್ತಾರೆ ಅಷ್ಟೇ. ಅಂದರೆ ಈಗ ನೀವು ಕೂಡ ಕಣ್ಣಾರೆ ನೋಡಿದ್ದೀರಾ, ಒಂದು ಈ ಘಟನೆಯನ್ನು ನೋಡಿದ್ದೀರಾ. ಅಂದರೆ ಯಾವ ರೀತಿಯಾಗಿ ಈ ಭಯೋತ್ಪಾದನೆಯನ್ನು ಮಟ್ಟ ಹಾಕಬೇಕು ಭಾರತ ಸರ್ಕಾರ, ಭಾರತ ಸೇನೆ ಯಾವ ರೀತಿ ಆಗಬೇಕು ಅಂತ ಅವ್ರು ಮಟ್ಟ ಹಾಕ್ತಾರೆ. ಅವ್ರಿಗೆ ಗೊತ್ತಿದೆ, ಅವ್ರು ಆ್ಯಕ್ಷನ್ ತಗೊಳ್ತಾರೆ. ಅವರು ಮಟ್ಟ ಹಾಕ್ತಾರೆ, ನಂಗೆ ಗೊತ್ತು. ಈಗ ನೀವು ಪರ್ಸೆಂಟೇಜ್ PUCಯಲ್ಲಿ ಎಷ್ಟು ಪರ್ಸೆಂಟೇಜ್ ಆಯಿತು? ಈಗ ಮುಂದೆ ಏನು ನಿಮ್ಮ ಕನಸು ಕಟ್ಕೊಂಡಿದ್ದೀರಾ? 96% ಆಯಿತು. ಇನ್ನು ಮುಂದೆ ಚೆನ್ನಾಗಿ ಓದಬೇಕು, ನಮ್ಮ ಅಮ್ಮನ ಅಜ್ಜಿಯನ್ನ ನೋಡ್ಕೊಬೇಕು ಅಷ್ಟೇ. ಅಂದರೆ ಈ 96% ಆದಮೇಲೆ ನಿಮ್ಮ ತಂದೆ ತುಂಬ ಖುಷಿ ಪಟ್ಟಿದ್ರು, ಅವ್ರದ್ದು ನಿಮ್ಮ ಕನಸಿತ್ತು, ನನ್ನ ಮಗನೆಲ್ಲ ಹೊರಗಡೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ. ಸೊ ಇದೆಲ್ಲ ಚರ್ಚೆ ಆಗಿತ್ತಾ ನಿಮ್ಮ ರಿಸಲ್ಟ್ ಬಂದ ಮೇಲೆ? ಹೌದು, ರಿಸಲ್ಟ್ ಬರೋಕ್ಕಿಂತ ಮುಂಚೆ ಇನ್ಫ್ಯಾಕ್ಟ್ ಎಕ್ಸಾಮ್ ನಡೀತಿರೋ ಸಮಯದಲ್ಲಿ ಎಕ್ಸಾಮ್ ಆಗಲಿ ಹೊರಗಡೆ ಹೋಗಿ ಬರೋಣ, ಔಟ್ ಆಫ್ ಸ್ಟೇಟ್ ಎಲ್ಲ ಹೋಗಿ ಬರೋಣ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಎಲ್ಲ ಆಗಿತ್ತು. ಅಂದರೆ ನೀವು ಪರೀಕ್ಷೆ ಆದಮೇಲೆ ನಿಮ್ಗೆ ಒಂದು ಕಾನ್ಫಿಡೆಂಟ್ ಇತ್ತು, ನಾವು ಒಂದು ಒಳ್ಳೆ ಪರ್ಸೆಂಟೇಜ್ ಮಾಡ್ತೇನೆ ಅಂತೇಳಿ. ಸೊ ಸಹಜವಾಗಿ ಕೂಡ ಒಂದು ಪ್ಲ್ಯಾನ್ ಮಾಡಿದ್ರಿ ಹೊರಗಡೆ ಹೋಗ್ಬೇಕಂತ. ಬಟ್ ಕಾಶ್ಮೀರ್ ಪ್ಲ್ಯಾನ್ ಇತ್ತಾ? ಫಸ್ಟಿಗೆ ಪ್ಲ್ಯಾನ್ ಮಾಡಿದ್ದು ಕನ್ಯಾಕುಮಾರಿ ಹೋಗೋಕ್ಕೆ. ಆದರೆ ಅಪ್ಪನ ಫ್ರೆಂಡ್ಸ್ ಎಲ್ಲರೂ ಕಾಶ್ಮೀರಿಗೆಲ್ಲ ಹೋಗಿ ಬಂದಿದ್ರು. ಆಮೇಲೆ ಅಲ್ಲೆಲ್ಲ ಸೇಫ್ ಅಂತ ಹೇಳಿ ಈಗೆಲ್ಲ ಆಗ್ತಿತ್ತಲ್ಲ, ಅದೊಂಥರ ಇನ್ನು ಮತ್ತು ಹಳೆ ಕಾಶ್ಮೀರ ಅವತ್ತು ವಾಪಸ್ ಬರುತ್ತೆ, ಅಲ್ಲಿ ಸೇಫು ಅಂತ ಹೇಳಿ ಆ ಥರ ಇತ್ತಲ್ಲ. ಸೊ ಅಪ್ಪಂಗೂ ಇಷ್ಟ ಇತ್ತು ಕಾಶ್ಮೀರಿಗೆ ಹೋಗೋಕ್ಕೆ, ಒಂದು ಡ್ರೀಮ್ ಇತ್ತು ಅವರಿಗೂ. ಸೊ ಹಂಗಾಗಿ ಕಾಶ್ಮೀರಿಗೆ ಮಾಡಿ ಹೋಗುವಂಥ ಪ್ಲ್ಯಾನ್ ಆಯಿತು. ಓಕೆ. ಈ ಘಟನೆ ನಡೆದ ನಂತರ ಇನ್ಸಿಡೆಂಟ್ ಆಗುತ್ತೆ, ತಂದೆ ನಾವು ಅಲ್ಲಿ ಸಾಯಿಸ್ತಾರೆ, ಹತ್ಯೆ ಮಾಡ್ತಾರೆ. ಅವಾಗ ಒಂದು ಮೆಸೇಜ್ ಕೊಡ್ತಾರೆ ಟೆರಿಸ್ಟ್ ನಿಮಗೆ, ನೀವು ಮೋದಿಗೆ ಹೋಗಿ ಹೇಳಿ ಅಂತ ಹೇಳಿ. ಅದು ಏನು ನಡೆದಿತ್ತು ಅಂತ ಅಲ್ಲಿ ನಿಮ್ಮ ಹತ್ರ ಮಾತಾಡಿದ್ರೆ ಬಂದವರು ಆ ರೀತಿಯಲ್ಲಿ? ಹೌದು. ಮೋದಿ ನಾವು ಏನು ಹೇಳಿಲ್ಲ, ಅವ್ರು ಹಿಂಗೆ ಓಡಾಡ್ತಿದ್ರು. ನಾವು ಕೂಗಿ ಹಮ್ಕೋಗಿ ಮಾರೋ ಅಂತ ಹೇಳಿದ್ವಿ. ಅವಾಗ ಅವರು ಮೋದಿ ಕೋ ಬೋಲೋ ನಹಿ ಆಪೋನೆ ಮಾರೆ ಮೋದಿ ಕೋ ಬೋಲೋ ಅಂತ ಹೇಳಿ. ಓಕೆ. ಅಂದರೆ ನಿಮ್ಮನ್ನ ಜೀವದಾನ ಕೊಟ್ಟರು ಅಂತ ಅವರು ಅವಕಾಶ ಇದ್ರೆ ನಿಮ್ಮನ್ನು ಹೊಡಿಬೋದಾಯ್ತು ಅಂತಲ್ಲ ಆ ಟೈಮಲ್ಲಿ ಅವರು? ಅವ್ರು ಆ್ಯಕ್ಚುಲಿ ನಮಗೂ ಹೊಡಿಬೋದಿತ್ತು. ಅಲ್ಲಿ ಇನ್ನೂ ಸುಮಾರು ಜನ ಅವರು ಆ್ಯಕ್ಚುಲಿ ಮೇಲ್ಸೇ ಹೊಡೆದಿದ್ದವರು, ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಇರ್ತಾರಲ್ಲ, ಅವರೇ ಹೊಡೆದಿದ್ದು. ಆ್ಯಕ್ಚುಲಿ ಬನ್ಸ್ ಮಾಡಿದರೆ ಇಬ್ಬರಿಗೂ ಹೊಡಿಬೋದಿತ್ತು. ಹಂಗೇನಾರು ಹೊಡೆಯೋಕ್ಕಂದ್ರೆ ಇನ್ನೂ 100,000 ಸಾವು ಮಾಡ್ಬೋದಿತ್ತು ಅವರು. ಅಷ್ಟು ಅಲ್ಲೇನು ಅವರು ಹಾಗೆ ಓಡಾಡ್ತಿದ್ರು ಆ ಥರ. ಮತ್ತು ಆ್ಯಕ್ಚುಲಿ ಅವ್ರು ಮೇಲಿಗೆ ಟಾರ್ಗೆಟ್ ಮಾಡಿದ್ದು, ಮೇಲ್ಸ್ ಹೆಡ್ ಆಫ್ ದ ಫ್ಯಾಮಿಲಿ ಮೇಲ್ಸ್ ಇರ್ತಾರಲ್ಲ ಅವರಿಗೆ ಟಾರ್ಗೆಟ್ ಮಾಡಿದ್ದು.